ಕೆಲವೇ ಕೆಲವು ಮಾತುಗಳು, ಕೆಲವೇ ಕೆಲವು ನಿಮಿಷಗಳು ಇಡೀ ಜಗತ್ತಿನ ದೃಷ್ಟಿಯನ್ನೇ ಬದಲಿಸ್ಬಿಡಬಹುದು. ಅಂಥ ಶಕ್ತಿ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಇರುತ್ತೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂಥದ್ದೇ ಒಬ್ಬ ಮಹಾನ್ ಚಿಂತಕ ಸ್ವಾಮಿ ವಿವೇಕಾನಂದರ ಬಗ್ಗೆ. ಬನ್ನಿ, ಅವರ ಸ್ಫೂರ್ತಿದಾಯಕ ಪಯಣ ಹೇಗಿತ್ತು ಅಂತ ನೋಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೊಡ್ಡ ಸಭಾಂಗಣ. ಅಲ್ಲಿ ಸೇರಿರೋದು ಜಗತ್ತಿನ ಬೇರೆ ಬೇರೆ ದೇಶದ ಬೇರೆ ಬೇರೆ ಧರ್ಮದ ವಿದ್ವಾಂಸರು. ಆ ವೇದಿಕೆ ಮೇಲೆ ಭಾರತದ ಒಬ್ಬ ಯುವ ಸನ್ಯಾಸಿ ಬಂದು ಇಷ್ಟೇ ಹೇಳಿದ್ದು. ಈ ಸರಳವಾದ ಆದರೆ ತುಂಬಾ ಆತ್ಮೀಯವಾದ ಮಾತುಗಳನ್ನು ಕೇಳಿದ ತಕ್ಷಣ ಇಡೀ ಸಭೆ ಎದ್ದು ನಿಂತು ನಿರಂತರವಾಗಿ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿತು. ಇದು ಸುಮ್ಮನೆ ಒಂದು ಭಾಷಣದ ಶುರುವಾಗಿರಲಿಲ್ಲ, ಇದು ಇತಿಹಾಸದ ಒಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು. ಹೌದು, ಇದು ನಡೆದಿದ್ದು 1893ರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ. ಭಾರತದಿಂದ ಬಂದಿದ್ದ ಈ ಸನ್ಯಾಸಿ ಅಲ್ಲಿ ಯಾರಿಗೂ ಪರಿಚಯ ಇರಲಿಲ್ಲ. ಆದ್ರೂ ಅವರು ಮಾತು ಶುರು ಮಾಡೋಕ್ಕೂ ಮೊದಲೇ 2 ನಿಮಿಷಗಳ ಕಾಲ ನಿಂತು ಚಪ್ಪಾಳೆ ತಟ್ಟಿದ್ರು ಅಂದ್ರೆ ಏನೋ ಒಂದು ವಿಶೇಷತೆ ಇರಬೇಕಲ್ವಾ? ಹಾಗಾದ್ರೆ ಯಾರು ಈ ವ್ಯಕ್ತಿ? ಅವರ ಮಾತುಗಳಲ್ಲಿ ಅಂತಹ ಶಕ್ತಿ ಎಲ್ಲಿಂದ ಬಂತು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾವು ಅವರ ಜೀವನದ ಆರಂಭದ ದಿನಗಳಿಗೆ ಹೋಗ್ಬರ್ಬೇಕು. ಬನ್ನಿ, ಅವರ ಬಾಲ್ಯಕ್ಕೆ ಹೋಗೋಣ. ಯಾಕಂದ್ರೆ ಅವರ ವ್ಯಕ್ತಿತ್ವದ ಅಡಿಪಾಯ ಹಾಕಿದ್ದೇ ಅಲ್ಲಿ. ನರೇಂದ್ರ ಅನ್ನೋ ಹುಡುಗ ವಿವೇಕಾನಂದರಾಗಿ ಬದಲಾದ ಕತೆ ಇಲ್ಲಿಂದಾನೇ ಶುರುವಾಗೋದು. ನರೇಂದ್ರನಾಥ ದತ್ತ 1863ರಲ್ಲಿ ಕೋಲ್ಕತ್ತಾದಲ್ಲಿ ಹುಟ್ಟಿದ್ದು. ತಂದೆ ಒಬ್ಬ ಯಶಸ್ವಿ ವಕೀಲ, ತಾಯಿ ತುಂಬಾ ಧಾರ್ಮಿಕ ಮನೋಭಾವದವರು. ಬಾಲ್ಯದಲ್ಲಿ ನರೇಂದ್ರ ಸಖತ್ ಆಕ್ಟಿವ್, ಸ್ವಲ್ಪ ತುಂಟಾ ಕೂಡ. ಎಲ್ಲದರ ಬಗ್ಗೆನೂ ಪ್ರಶ್ನೆ ಕೇಳ್ತಾ ಇದ್ರು. ಯಾಕೆ, ಹೇಗೆ ಅಂತ ಸದಾ ಕುತೂಹಲ. ಅವರು ಬೆಳೆದು ದೊಡ್ಡವರಾದಂತೆ ಈ ಕುತೂಹಲ ಇನ್ನೂ ದೊಡ್ಡದಾಯ್ತು. ಸತ್ಯ ಅಂದ್ರೆ ಏನು, ದೇವ್ರು ಅಂದ್ರೆ ಯಾರು, ಈ ಥರದ ಪ್ರಶ್ನೆಗಳು ಅವರನ್ನ ಸದಾ ಕಾಡ್ತಾ ಇತ್ತು. ಇದೇ ಸತ್ಯದ ಹುಡುಕಾಟ ಕೊನೆಗೆ 1881ರಲ್ಲಿ ಅವರನ್ನ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ತಿರಕ್ಕೆ ಕರ್ಕೊಂಡು ಹೋಯಿತು. ಅವರ ಧೈರ್ಯಕ್ಕೆ ಒಂದು ಚಿಕ್ಕ ಉದಾಹರಣೆ ಇದೆ ನೋಡಿ. ಚಿಕ್ಕೋರಾಡಿಂದಾಗ ಯಾರೋ ಹೇಳ್ದ್ರಂತೆ ಒಂದು ಮರದಲ್ಲಿ ದೆವ್ವ ಇದೆ ಅಂತ. ಬೇರೆ ಮಕ್ಕಳಾಗಿದ್ರೆ ಹೆದ್ರಿ ಓಡಿ ಹೋಗ್ತಿದ್ರು. ಆದರೆ ನರೇಂದ್ರ ಏನ್ಮಾಡಿದ್ರು ಗೊತ್ತಾ? ಸೀದಾ ಆ ಮರ ಹತ್ತಿ ಗಂಟೆಗಟ್ಲೆ ಅಲ್ಲೇ ಕೂತಿದ್ರು. ಆಮೇಲೆ ಕೆಳಗೆ ಇಳಿದು ಬಂದು ಹೇಳಿದ್ರು, ಇಲ್ಲಿ ಯಾವ ದೆವ್ವನೂ ಇಲ್ಲ, ಇದೆಲ್ಲ ಸುಮ್ಮನೆ ನಿಮ್ಮ ಭಯ ಅಷ್ಟೇ ಅಂತ. ನೋಡಿ, ಕೇಳಿದ್ದನ್ನು ಹಾಗೆ ನಂಬೋದು ಅವರ ಜಾಯಮಾನ ಆಗಿರಲಿಲ್ಲ. ಅನುಭವದಿಂದ ಸತ್ಯ ತಿಳ್ಕೊಳ್ಳೋದು ಅವರ ಗುಣ. ಇದೇ ಗುಣ ಅವರ ಜೀವನದುದ್ದಕ್ಕೂ ಜೊತೆಗಿತ್ತು. ಅವರಲ್ಲಿ ಬರೀ ಧೈರ್ಯ, ಬುದ್ಧಿವಂತಿಕೆ ಅಷ್ಟೇ ಇರಲಿಲ್ಲ, ಅಷ್ಟೇ ದೊಡ್ಡ ಮನಸ್ಸೂ ಇತ್ತು. ಅವರ ತೊಂದರೆ ತೀರ್ಕೊಂಡ್ಮೇಲೆ ಕುಟುಂಬಕ್ಕೆ ತುಂಬಾನೇ ಕಷ್ಟ ಬಂತು, ಬಡತನ. ಆಗ ಎಷ್ಟೋ ಸಾರಿ ನರೇಂದ್ರ ಮನೆಯಲ್ಲಿ ಎಲ್ರಿಗೂ ಊಟ ಸಾಕಾಗಲ್ಲ ಅಂತ ಗೊತ್ತಾದಾಗ ನಾನು ಹೊರಗಡೆ ಊಟ ಮಾಡ್ಕೊಂಡು ಬಂದೆ ಅಂತ ಸುಳ್ಳು ಹೇಳ್ತಿದ್ರು. ಯಾಕೆ ಅಂದ್ರೆ ತನ್ನ ತಾಯಿ ಮತ್ತೆ ತಮ್ಮಂದ್ರಿಗೆ ಹೊಟ್ಟೆ ತುಂಬ ಊಟ ಸಿಗ್ಲಿ ಅಂತ. ಅವರೊಳಗಿದ್ನ ಈ ಕರುಣೆ, ಈ ಸಹಾನುಭೂತಿ ನಿಜಕ್ಕೂ ಅಸಾಧಾರಣ. ಒಂದು ಕಡೆ ಸತ್ಯದ ಹುಡುಕಾಟ, ಇನ್ನೊಂದು ಕಡೆ ಜನರ ಬಗ್ಗೆ ಅಪಾರ ಕರುಣೆ. ಇವೆರಡೂ ಸೇರಿ ಅವರನ್ನ ಜೀವನದ ಒಂದು ಬಹುದೊಡ್ಡ ತಿರುವಿಗೆ ತಂದು ನಿಲ್ಲಿಸ್ತು. ಒಂದು ಹೊಸ ದಾರಿಯನ್ನೇ ಅವ್ರಿಗೆ ತೋರಿಸ್ತು. ಅವರ ಹುಡುಗಾಟ ಇದೆಯಲ್ಲ, ಅದು ತೀವ್ರ ಆಗ್ತಾ ಹೋಯ್ತು. ಆ ಕಾಲದ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳು, ಪಂಡಿತರು ಎಲ್ಲರ ಹತ್ರನೂ ಹೋಗಿ ಒಂದೇ ಒಂದು ನೇರ ಪ್ರಶ್ನೆ ಕೇಳ್ತಿದ್ರು. ನೀವು ದೇವರನ್ನ ನೋಡಿದ್ದೀರಾ ಅಂತ. ಯೋಚನೆ ಮಾಡಿ, ಎಂತಹ ನೇರವಾದ, ಕಠಿಣವಾದ ಪ್ರಶ್ನೆ ಇದು. ಅದೇ ಯಾರಿಂದಲೂ ಅವರಿಗೆ ತೃಪ್ತಿಯಾಗುವಂಥ ಉತ್ತರ ಸಿಗಲೇ ಇಲ್ಲ. ಎಲ್ಲರೂ ಪುಸ್ತಕದ ಮಾತುಗಳನ್ನೇ ಹೇಳ್ತಿದ್ರು. ಆದರೆ ಶ್ರೀರಾಮಕೃಷ್ಣರ ಬಳಿ ಇದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಸಿಕ್ಕ ಉತ್ತರ ಅವರ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು. ರಾಮಕೃಷ್ಣರು ಹೇಳಿದ್ರು, ಹೌದು, ನಾನು ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನೋಡ್ತೀನಿ ಅಂತ. ಇದೇ ನೋಡಿ ನರೇಂದ್ರ ಹುಡುಕ್ತಾ ಇದ್ದಿದ್ದು. ಪುಸ್ತಕದ ಜ್ಞಾನ ಅಲ್ಲ, ಅನುಭವನ ಮಾತು. ಇಲ್ಲಿನ ಶುರುವಾಯಿತು ಅವರ ನಿಜವಾದ ಪರಿವರ್ತನೆ. ಹಾಗಾದ್ರೆ ರಾಮಕೃಷ್ಣರು ಹೇಳಿಕೊಟ್ಟ ಆ ಮೂಲ ಪಾಠವಾದ್ರೂ ಏನು? ತುಂಬಾ ಸರಳವಾಗಿತ್ತು ಅದು. ದೇವರು ಎಲ್ಲೋ ಗುಡಿ, ಚರ್ಚು, ಮಸೀದಿಗಳಲ್ಲಿ ಮಾತ್ರ ಇಲ್ಲ, ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಾನೆ. ಹಾಗಾಗಿ ಮನುಷ್ಯನ ಸೇವೆ ಮಾಡೋದು, ಅದರಲ್ಲೂ ಬಡವರು, ಹಸಿದವರು, ಕಷ್ಟದಲ್ಲಿರುವವರ ಸೇವೆ ಮಾಡೋದೇ ದೇವರ ನಿಜವಾದ ಪೂಜೆ. ಈ ಒಂದು ಸತ್ಯ ವಿವೇಕಾನಂದರ ಇಡೀ ಜೀವನದ ಧ್ಯೇಯಕ್ಕೆ ಅಡಿಪಾಯ ಹಾಕ್ತು. ಈ ಹೊಸ ಜ್ಞಾನ, ಈ ಹೊಸ ಅರಿವಿನೊಂದಿಗೆ ಅವರು ಜಗತ್ತಿಗೆ ಒಂದು ಸಂದೇಶವನ್ನ ಕೊಡೋಕೆ ಹೊರಟ್ರು. ಸರಿ, ಈಗ ನಾವು ಮತ್ತೆ ನಮ್ಮ ಕಥೆಯ ಆರಂಭಕ್ಕೆ ಬರೋಣ. ಅಂದ್ರೆ ಅವರ ಅಮೆರಿಕ ಪಯಣಕ್ಕೆ. ಚಿಕಾಗೋದಲ್ಲಿ ನಡೆದ ಆ ಐತಿಹಾಸಿಕ ಭಾಷಣದ ನಂತರ ಏನಾಯ್ತು ಅಂತ ನೋಡೋಣ. ಅವರ ಆ ಇಡೀ ಭಾಷಣದ ಸಾರಾಂಶ 3 ಮುಖ್ಯ ಅಂಶಗಳಲ್ಲಿತ್ತು. ಮೊದಲನೇದು, ವಿವಿಧತೆಯಲ್ಲಿ ಏಕತೆ. ಅಂದ್ರೆ ಜಗತ್ತಿನ ಎಲ್ಲಾ ಧರ್ಮಗಳು ಬೇಬೇರೆ ದಾರಿಗಳಷ್ಟೇ, ಆದ್ರೆ ಅವೆಲ್ಲವೂ ಹೋಗಿ ಸೇರೋದು ಒಂದೇ ಸತ್ಯಕ್ಕೆ. ಎರಡನೇದು, ಸಹಿಷ್ಣುತೆ. ಬೇರೆಯವರ ನಂಬಿಕೆಗಳನ್ನ ಗೌರವಿಸೋದು.
ಮೂರನೇದು ಒಂದು ದೊಡ್ಡ ಎಚ್ಚರಿಕೆ. ಧರ್ಮದ ಹೆಸರಲ್ಲಿ ನಡೆಯೋ ದ್ವೇಷ, ಅಸಹಿಷ್ಣುತೆ ಕೊನೆಗೆ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ. ಈ ಮಾತುಗಳು ಅಂದು ಸಭೆಯಲ್ಲಿದ್ದವರ ಮನಸ್ಸಿಗೆ ನಾಟಿದ್ದಲ್ಲೇ ಜಗತ್ತಿಗೆ ಒಂದು ಹೊಸ ದೃಷ್ಟಿಕೋನ ಕೊಡ್ತು. ಅವರ ಆ ಒಂದು ಭಾಷಣ, ಆ ಒಂದು ಪ್ರವಾಸದಿಂದಾದ ಪರಿಣಾಮ ಎಷ್ಟಿತ್ತೋ ಗೊತ್ತಾ? ವಿವೇಕಾನಂದರು ಅಮೆರಿಕಕ್ಕೆ ಹೋಗೋಕ್ಕೂ ಮುಂಚೆ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತ ಅಂದ್ರೆ ಏನು? ಬಡತನ, ಮೂಢನಂಬಿಕೆ, ಹಾವಾಡಿಗರ ದೇಶ ಅಷ್ಟೇ. ಆದರೆ ವಿವೇಕಾನಂದರ ಭಾಷಣದ ನಂತರ ಭಾರತ ಅಂದ್ರೆ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆ, ಪ್ರಾಚೀನ ಜ್ಞಾನ, ಆಳವಾದ ತತ್ವಶಾಸ್ತ್ರ ಇರೋ ನಾಡು ಅಂತ ಇಡೀ ಜಗತ್ತು ನೋಡೋಕ್ ಶುರು ಮಾಡಿತು. ಭಾರತದ ನಿಜವಾದ ಆತ್ಮವನ್ನ ಜಗತ್ತಿಗೆ ಪರಿಚಯಿಸಿದ್ದು ಅವರೇ. ಅವರ ಪ್ರಭಾವ ಬರೀ ಬೌದ್ಧಿಕ ಮಟ್ಟದಲ್ಲಿ ನಿಲ್ಲಿಲ್ಲ, ಅದು ಜನರ ಹೃದಯವನ್ನೇ ತಲುಪಿತ್ತು. ಉದಾಹರಣೆಗೆ, ಒಬ್ಬ ಅಮೆರಿಕನ್ ಮಹಿಳೆ ತನ್ನ ಡೈರಿಯಲ್ಲಿ ಬರೆದುಕೊಂಡಿದ್ರು, ಈ ಭಾರತೀಯ ಸಂಸ್ಕೃತಿ ಇಂತಹ ಹಳಷ್ಟಿದೆ ಅಂತ. ಇದು ಅವರ ವ್ಯಕ್ತಿತ್ವಕ್ಕಿದ್ದ ಶಕ್ತಿ. ಸೊ ಅಮೆರಿಕಾದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿ ಅವರು ಭಾರತಕ್ಕೆ ವಾಪಸ್ ಬಂದರು. ಅವರ ಜೀವನದ ಕಥೆಯನ್ನು ನೋಡಿದ್ವಿ. ಈಗ ಅವರ ಬೋಧನೆಗಳತ್ತ ಗಮನ ಹರಿಸೋಣ. ಇಂದಿಗೂ ನಮಗೆಲ್ಲ ಸ್ಫೂರ್ತಿ ಕೊಡುವವರ ಮಾತುಗಳು ಯಾವುವು ಅಂತ ನೋಡೋಣ ಬನ್ನಿ. ಈ ಮಾತುಗಳನ್ನು ಕೇಳದವರೇ ಇಲ್ಲ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಬರೀ ಒಂದು ಘೋಷಣೆ ಅಲ್ಲ, ಇದು ಭಾರತದ ಯುವಜನತೆಗೆ ಅವರು ಕೊಟ್ಟ ಒಂದು ಶಕ್ತಿಯುತವಾದ ಕರೆ. ಸೋಮಾರಿತನ, ಭಯವನ್ನೆಲ್ಲ ಬಿಟ್ಟು ತಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಗುರುತಿಸಿ ಆತ್ಮವಿಶ್ವಾಸದಿಂದ ಗುರಿಯತ್ತ ಮುನ್ನುಗ್ಗಿ ಅಂತವರು ಕೊಟ್ಟ ಸ್ಫೂರ್ತಿ ಇದು. ಹಾಗೆ ಯಶಸ್ಸು ಗಳಿಸೋಕೆ ಅವರು ಒಂದು ಸಿಂಪಲ್ ಆದರೆ ತುಂಬನೇ ಪವರ್ಫುಲ್ ಆದ ದಾರಿನ ಎಳೆದ್ರು. ಏನ್ ಮಾಡ್ಬೇಕು ಅಂದ್ರೆ, ಮೊದಲಿಗೆ ಒಂದೇ ಒಂದು ಐಡಿಯಾ, ಒಂದೇ ಒಂದು ಗುರಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಆ ಒಂದು ಐಡಿಯಾನೇ ನಮ್ಮ ಜೀವನ ಅನ್ಕೊಂಡ್ಬಿಡ್ಬೇಕು. ಅದರ ಬಗ್ಗೆನೇ ಯೋಚಿಸ್ಬೇಕು, ಅದರ ಕನ್ಸನ್ನೇ ಕಾಣಬೇಕು. ನಮ್ಮ ಮೆದುಳು, ನಮ್ಮ ಮೈಕೈ, ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಆ ಐಡಿಯಾನೇ ತುಂಬಿರಬೇಕು. ಬೇರೆ ಎಲ್ಲ ಯೋಚನೆಗಳನ್ನ ಪಕ್ಕಕ್ಕಿಟ್ಬಿಡ್ಬೇಕು. ಏಕಾಗ್ರತೆಯ ಶಕ್ತಿ ಇದೆಯಲ್ಲ, ಅದೇ ಯಶಸ್ಸಿನ ದಾರಿ ಅಂತ ಅವ್ರು ಹೇಳಿದ್ರು. ನೋಡಿ, ವಿವೇಕಾನಂದರ ಬೋಧನೆಗಳು ಬರೀ ಆಧ್ಯಾತ್ಮದ ಬಗ್ಗೆ ಅಲ್ಲ, ಅವು ಪರ್ಸನಲ್ ಗ್ರೋತ್ಗೆ ಅಂದ್ರೆ ವೈಯಕ್ತಿಕ ಬೆಳವಣಿಗೆಗೆ ಒಂದು ದಿಕ್ಸೂಚಿ ಇದ್ದಾಗೆ. ಅವರ ಕೆಲವು ಪ್ರಮುಖ ಮಾತುಗಳು ಹೀಗಿವೆ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಅಂದ್ರೆ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ನಮ್ಮ ಹಣೆಬರಹವನ್ನ ನಾವೇ ಬರಿಬೇಕು, ಬೇರೆ ಯಾರೂ ಅಲ್ಲ. ಮತ್ತು ಇದು ನೋಡಿ, ಯಾವತ್ತು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆನೇ ಬರಲಿಲ್ವೋ ಅವತ್ತು ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಅಂದ್ರೆ ಸವಾಲುಗಳು ನಮ್ಮನ್ನ ಬೆಳೆಸುತ್ತೆ ಅಂತ. ಪ್ರತಿಯೊಂದು ಮಾತು ಕೂಡ ನಮಗೆ ಶಕ್ತಿ ತುಂಬುತ್ತೆ. ಕೊನೆಯದಾಗಿ ಅವರ ಇಡೀ ತತ್ವಜ್ಞಾನದ ಸಾರಾಂಶವನ್ನ ಈ ಒಂದು ಮಾತಿನಲ್ಲಿ ಹೇಳ್ಬೋದು. ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಈಗಾಗಲೇ ನಮ್ಮಲ್ಲಿವೆ. ನಾವೇ ನಮ್ಮ ಕಣ್ಗಳ ಮುಂದೆ ಕೈಗಳನ್ನ ಹಿಡ್ಕೊಂಡು ಕತ್ತಲಿದೆ ಅಂತ ಅಳುತ್ತಿದ್ದೇವೆ. ಅದೆಷ್ಟು ಅದ್ಭುತವಾದ ಮಾತಲ್ವಾ? ಇದರರ್ಥ ನಮಗೆ ಬೇಕಾದ ಎಲ್ಲಾ ಶಕ್ತಿ, ಎಲ್ಲಾ ಸಾಮರ್ಥ್ಯ ನಮ್ಮೊಳಗೇ ಇದೆ. ನಾವು ಮಾಡಬೇಕಾಗಿರೋದಿಷ್ಟೇ, ಕಣ್ಮುಂದಿರೋ ಕೈಯನ್ನ ತೆಗೆದು ಆ ಬೆಳಕನ್ನ ನೋಡೋದು. ಈ ಒಂದು ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.